ಶುಭೋದಯ, ಶುಭ ದಿನ, ಶುಭ ರವಿವಾರ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ದಿನಾಂಕ 21/6/2026 ಯೋಗ ದಿನಾಚರಣೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಿಸಲಾಗುತ್ತದೆ. ಪದ್ಮಾಸನದಲ್ಲಿ ಕುಳಿತ ಮೌನ ತಾಳಲು, ಸೂರ್ಯ ನಮಸ್ಕಾರದಿ ತನು ಕರಗಲು, ಒತ್ತಡದ ಬದುಕು ದೂರ ಸರಿಯುವುದು, ಶಾಂತಿಯ ಬೆಳಕು ಎದೆಯಲ್ಲಿ ಮೂಡುವುದು. ಗೌರವಾನ್ವಿತ ವೇದಿಕೆಯಲ್ಲಿರುವ ಗಣ್ಯರೇ, ನನ್ನ ಪ್ರೀತಿಯ ಶಿಕ್ಷಕರು, ಹಿರಿಯರು ಮತ್ತು ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಇಂದು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ದಿನದಂದು ಒಂದು ಸುಂದರ ಭಾಷಣವನ್ನು ಮಾಡಲು ನಿಮ್ಮ ಮುಂದೆ ನಾನು ಇಚ್ಛಿಸುತ್ತೇನೆ. ಯೋಗ ಎಂಬ ಪದವು ಸಂಸ್ಕೃತದ ಯುಜ್ ಎಂಬ ಮೂಲದಿಂದ ಬಂದಿದೆ. ಇದರ ಅರ್ಥ ಒಕ್ಕೂಟ ಅಥವಾ ಸೇರುವಿಕೆ. ಇದು ಕೇವಲ ನಮ್ಮ ದೇಹವನ್ನು ಬಗ್ಗಿಸುವ ಅಥವಾ ವಿವಿಧ ಭಂಗಿಗಳಲ್ಲಿ ಕುಳಿತುಕೊಳ್ಳುವ ಅಭ್ಯಾಸವಲ್ಲ. ಬದಲಾಗಿ ಇದು ನಮ್ಮ ದೇಹವನ್ನು ಮನಸ್ಸಿನೊಂದಿಗೆ ಮತ್ತು ಆತ್ಮವನ್ನು ಪ್ರಕೃತಿಯೊಂದಿಗೆ ಬೆಸೆಯುವ ಒಂದು ಸುಂದರ ಕಲೆ. ವಿಶ್ವ ಯೋಗ ದಿನದ ಹಿನ್ನೆಲೆ 2014ರಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಜೂನ್ 21 ಯೋಗ ದಿನವನ್ನಾಗಿ ಆಚರಿಸಲು ಪ್ರಸ್ತಾವಿಸಿದರು. ಈ ಪ್ರಸ್ತಾವನೆಯನ್ನು ಬಹುತೇಕ ದೇಶಗಳು ಬೆಂಬಲಿಸಿದವು. ನಂತರ 2015ರಿಂದ ವಿಶ್ವಸಂಸ್ಥೆಯು ಅಧಿಕೃತವಾಗಿ ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲು ಘೋಷಿಸಿತು. ಜೂನ್ 21 ಉತ್ತರ ಗೋಳಾರ್ಧದಲ್ಲಿ ವರ್ಷದ ಅತಿ ಉದ್ದದ ದಿನವಾಗಿದ್ದು, ಇದು ಸೂರ್ಯನಿಗೆ ವಿಶೇಷ ಮಹತ್ವವನ್ನು ನೀಡುತ್ತದೆ. ಈ ದಿನದಂದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಒಟ್ಟಾಗಿ ಯೋಗಾಸನಗಳನ್ನು ಮಾಡುತ್ತಾರೆ. ಯೋಗ ಏಕೆ ಮುಖ್ಯ? ಇಂದಿನ ವೇಗದ ಜಗತ್ತಿನಲ್ಲಿ ನಾವು ಒತ್ತಡ, ಮಾನಸಿಕ ಗೊಂದಲ ಮತ್ತು ಅನಾರೋಗ್ಯದ ನಡುವೆ ಬದುಕುತ್ತಿದ್ದೇವೆ. ಇಂತಹ ಸಮಯದಲ್ಲಿ ಯೋಗ ನಮಗೆ ಒಂದು ವರದಾನದಂತೆ. ಪ್ರತಿದಿನ ಕೇವಲ 30 ನಿಮಿಷಗಳ ಯೋಗಾಭ್ಯಾಸದಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ, ಏಕಾಗ್ರತೆ ವೃದ್ಧಿಯಾಗುತ್ತದೆ ಮತ್ತು ಮನಸ್ಸಿಗೆ ಅಪಾರ ಶಾಂತಿ ಸಿಗುತ್ತದೆ. ಯೋಗವು ನಮ್ಮನ್ನು ರೋಗಗಳಿಂದ ದೂರವಿಟ್ಟು ದೀರ್ಘಕಾಲ ಆರೋಗ್ಯಕರವಾಗಿ ಬದುಕಲು ಪ್ರೇರೇಪಿಸುತ್ತದೆ. ಅಂತಾರಾಷ್ಟ್ರೀಯ ಯೋಗ ದಿನ 2026ರ ಥೀಮ್ ಯೋಗದ ಮೂಲಕ ಮಹಿಳಾ ಸಬಲೀಕರಣ. ಇದು ಮಹಿಳೆಯರ ಜೀವನದಲ್ಲಿ ಶಕ್ತಿ, ಸ್ಥಿತಿಸ್ಥಾಪಕತ್ವ ಮತ್ತು ಸಮತೋಲನವನ್ನು ಬೆಳೆಸುವಲ್ಲಿ ಯೋಗದ ಪರಿವರ್ತಕ ಶಕ್ತಿಯನ್ನು ಒತ್ತಿ ಹೇಳುತ್ತದೆ. ಈ ಧ್ಯೇಯ ವಾಕ್ಯವು ಮಹಿಳೆಯರು ಯೋಗಕ್ಷೇಮವನ್ನು ಅಳವಡಿಸಿಕೊಳ್ಳಲು, ಮಾನಸಿಕ ಸ್ಪಷ್ಟತೆಯನ್ನು ಸುಧಾರಿಸಲು ಮತ್ತು ಲಿಂಗ ಸಮಾನತೆಯನ್ನು ಉತ್ತೇಜಿಸುವಾಗ ಭಾವನಾತ್ಮಕ ಸ್ಥಿರತೆಯನ್ನು ಸಾಧಿಸಲು ಪ್ರೇರೇಪಿಸುವ ಗುರಿಯನ್ನು ಹೊಂದಿದೆ. ಭಾರತವು ಜಗತ್ತಿಗೆ ನೀಡಿದ ಅತ್ಯಂತ ದೊಡ್ಡ ಕೊಡುಗೆಗಳಲ್ಲಿ ಯೋಗ ಪ್ರಮುಖವಾದದ್ದು. ಇಂದು ಇಡೀ ವಿಶ್ವವೇ ಯೋಗದ ಮಹತ್ವವನ್ನು ಅರಿತು ಅಳವಡಿಸಿಕೊಳ್ಳುತ್ತಿದೆ. ಕೊನೆಯದಾಗಿ, ಯೋಗವನ್ನು ಕೇವಲ ಈ ದಿನಕ್ಕೆ ಮಾತ್ರ ಸೀಮಿತಗೊಳಿಸದೆ ನಮ್ಮ ದೈನಂದಿನ ಜೀವನದ ಭಾಗವನ್ನಾಗಿ ಮಾಡಿಕೊಳ್ಳೋಣ ಎಂದು ನಾನು ಈ ಮೂಲಕ ಎಲ್ಲರಲ್ಲಿ ವಿನಂತಿಸುತ್ತೇನೆ. ಯೋಗ ಮಾಡಿ ನಿರೋಗಿಯಾಗಿರಿ ಎಂಬ ಮಾತನ್ನು ನಾವು ಸ್ವಾರ್ಥಕಗೊಳಿಸೋಣ. ಯೋಗವು ಜೀವನಕ್ಕೆ ವರ್ಷಗಳನ್ನು ಸೇರಿಸುವುದಿಲ್ಲ, ಬದಲಿಗೆ ವರ್ಷಗಳಿಗೆ ಜೀವನವನ್ನು ನೀಡುತ್ತದೆ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಜೈ ಕರ್ನಾಟಕ. ಭೋಲೋ ಭಾರತ್ ಮಾತಾ ಕಿ ಜೈ.